ನೆನೆಯ ದಿವಸ ಹನುಮಂತನು ಲಂಕಾಪುರಿಯನ್ನು ಪ್ರವೇಶ ಮಾಡಿದ ಆ ಭಾಗವನ್ನು ಮುಗಿಸಿದ್ದೇವೆ. ಇಂದು ಅದರ ಮುಂದುವರೆದ ಭಾಗವನ್ನು ಈಗ ಹಾಡಲಿದ್ದೇವೆ. ಇಂತು ಪುರವಂ ತಿರುಗಿ ಶ್ರೀಕಾಂತಯಂ ಕಾಣದೆ ಚಿಂತಾಕ್ರಾಂತನಾಗಿ ತತ್ಪುರ ಮಧ್ಯದೋಳ್ ದಶಯೋಜನ ವಿಸ್ತೀರ್ಣೋನ್ನತಮಾಗಿ ಪುದೊಂದು ಪರಿಗಯಂ ಕಂಡು ಆರೋಹಣಂ ಗೈದು ತದಗ್ರದೊಳ್ ಕುಳಿತಿರಲಲ್ಲಿ ಅರ್ಧರಾತ್ರಿಯಾಗಿ ಚಂದ್ರನುದಯಂ ಗೈದನದೆಂತನೇ ವಾತಾತ್ಮಜ ಕತ್ತಲೆಯೋಳ್ ಸೀತೆಯ ನರಸುವನು ಕಾಂಬದರಿತೆನು ತಮರರ್ ಜ್ಯೋತಿಯ ನೆತ್ತಿದ ಪರಿಯೋಳ್ ಶೀತಕರಂ ದೀಪಜಾತಮಾದಂ ಮುದದೋಳ್ ಇಂತು ಚಂದ್ರೋದಯಮಾದ ತದನಂತರದೋಳ್ ಹನುಮಂತಂ ತನ್ನೊಳೇನೆಂದು ಯೋಚಿಸುತ್ತಿದ್ದನೆನೇ 3 ಯೋಜನದಗಲ ಮಾದಿ ಊರನೆಲ್ಲ 3 ಬಾರಿ ವಿಹಾರಗೊಳಿಸಿದೆ ಕಾಣಲಾರೆನು ಶ್ರೀರಮಣಿಯ ಶ್ರೀ ಸತಿಯ ದರ್ಶನ ಮಾಡದೆ ವಾಸುದೇವನ ಬಳಿಗೆ ಪೋದಡೆ ದಾಸನೆಂಬನೇ ಎಲ್ಲ ಶ್ರೀಹರಿದಾಸರೆಲ್ಲ ಇಲ್ಲಿ ನರರೂಪಿನ ರಮಾಪದ ಪಲ್ಲವಂಗಳ ನೋಳ್ಪ ಪುಣ್ಯವು ಇಲ್ಲವೇನೋ ದರುಶನವು ಇನ್ನೆಲ್ಲಿ ಅಹುದೋ ಈ ಪರ್ವತದ ಸಹಿತ ಲಂಕಾದ್ವೀಪವನು ಕಿತ್ತೀಕ್ಷಣದಿ ರಘುಭೂಪನಿದ್ದೆಡೆ ಕೊಯ್ದು ನಿಲ್ಲಿಸುವೆ ಬಾಪುದೆನ್ನಲು ಎಂದು ಯೋಚಿಸಿ ಪುರವ ಕೀಳೇಳೆಂದು ಬಾಲಕೆ ಬೆಸಸಿ ವಂದಿಸಿ ನಿಂದಿರಲು ಅಶರೀರ ನುಡಿದಳು ಮಂದಮಾಗಿ ಪಾವನ ರಘೂದ್ವಹಾಂಗ್ರಿ ರಾಜೀವ ಭೃಂಗ ಲಾಲಿಸಾದಡೆ ಸುಜ್ಞಾನಶಾಲಿಯೈಸೆ ಕೀಳದಿರು ಪರ್ವತವನೀಗ ತಾಳು ತಾಳು ಗೋಚರ ಮಾಹಳ ಕಮಲವಾಸೆ ಎಂದಾನಬಧೋಳ್ ನುಡಿಯಲ್ ಸಂದೇಹವನುಳಿದು ಪುರವ ಕೀಳದೆ ಪರಮಾನಂದದೊಳಿರೆ ದಕ್ಷಿಣ ದೆಸೆಯಿಂದಲಿ ಸದ್ಗಂಧ ಪವನ ಬಂದುದು ಕಾಣಲ್ ಸಂತಸಗೊಂಡು ದಕ್ಷಿಣವ ನೀಕ್ಷಿಸೆ ಲಂಕೆಗೆ ಯಾಮ್ಯ ಭಾಗದೋಳ್ ಸಂತದ ಮಂಗಳಂಗಳನು ಪಾಲಿಪುದೊಂದು ವನಪ್ರದೇಶಮಂ ಅಂತರದೇವ ಕಂಡದರೋಳಾಳ್ದನ ಪಟ್ಟದ ರಾಣಿಯಾದ ಶ್ರೀಕಾಂತೆಯ ನೋಳ್ಪನೆಂದೆನು ತಲಾಂತನು ತದ್ವನಂ ಸುವೇಗದೊಳ್ ಇಂಥ ಶೋಕವನವಂ ಪ್ರವೇಶಗೈದಲ್ಲಿ ಶ್ರೀ ಸೀತಾದೇವಿಯಂ
ಅರಸುತ್ತಿದ್ದನನೆಂತೆನೇ. ಅಶೋಕವನದೊಳಗರಸುತ್ತಲಿರ್ದನು ಕುಶೇಷಯಾಕ್ಷನ ರಾಣಿಯನು. ಅಶೋಕವನದೊಳಗರಸುತ್ತಲಿರ್ದನು ಕುಶೇಷಯಾಕ್ಷನ ರಾಣಿಯನು. ಯಶೋಧವಳಾಕ್ಷನು ಹನುಮಂತನು ಘನ ನಿಶಾಚರೇಶ್ವರರನು ಪವನ ಮಾತ. ಅಶೋಕವನದೊಳಗರಸುತ್ತಲಿರ್ದನು ಕುಶೇಷ ಯಾಕ್ಷನ ರಾಣಿಯನು. ಪಾರಿಜಾತ ಧ್ರುಮದಡಿಯಲಿ ಮಂದಾರ ಕುಜದ ನೆಳಲಿನಲಿ ನರಕರ್ಪೂರ ಕದಳಿಯ ಬಳಿಯಲಿ ಬಹುಜಂಭೀರ ತರುಗಳಲ್ಲಿ ಶಾರದ ಅಶೋಕ ತಿಲಕ ನಾರದ ಅಶ್ವತ್ಥ ಬಿಲ್ವಚಾರು ಚಂದನ ಘನಸಾರ ಬಂಧೂಕ ಭೂರುಹಗಳ ಮಧ್ಯಗಳಲ್ಲಿ ತೊಳಲುತ್ತ ಭೂರಿ ಕೃತಕ ಗಿರಿಗಳಲ್ಲಿ ವಿಹರಿಸುತ್ತ ಮೇರು ತಟಿತ ದುಪ್ಪರಿಗೆಗಳಡರುತ್ತ ಸಾರಸ ಬನಬನಗಳಲ್ಲಿ ತಿರುಗುತ್ತ ಅಶೋಕವನದೊಳಗೆ ಅರಸುತ್ತಲಿದ್ದನು ಕುಶೇಷಯಾಕ್ಷನ ರಾಣಿಯನು. ಕುಶೇಷಯಾಕ್ಷನ ರಾಣಿಯನು. ಇಂತನೇಕ ಪ್ರಕಾರಮಾದ ಸ್ಥಳಗಳನುರಿಸುತ್ತ ಬರುತ್ತಿರೆ ಒಂದಾನೊಂದೆಡೆಯೊಳು ಶಿಂಶುಪ ಭೂಜದ ಮೂಲದೊಳು ಅಂಶುರಹಿತ ಚಂದ್ರನಂತೆಯ ಸುರೆಯರ ಕೈಹಿಂಸೆಗೊಳಗಾದ ನಿಮಿರಾಡ್ವಂಶಾಧೀಶ್ವರನ ಸುತಯ ವಾಯುಜ ಕಂಡಂ. ನೋಡಿದ ಶ್ರೀ ಹನುಮಂತ ನೋಡಿದ ನೋಡಿದ ಮನದಿ ಕೊಂಡಾಡಿದ ಬಹು ಚಿಂತೆಗೂಡಿದ ಆಯಾಸದ ಆಲತಾಂಗಿಯ ಬಾಡಿದ ನನ ಮುಳ್ಳ ದೇವಿಯ ನೋಡಿದ ಹನುಮಂತ ನೋಡಿದ ಹುಲಿಸಿಂಹ ಶರಭ ಬಲ್ಲೂಕ ಮುಖಗಳ ರಕ್ಕಸ ಸ್ತ್ರೀರನೇಕ ವಿಧದಲ್ಲಿ ಪುಟ್ಟಿಸುದ ಭಯನೇಕದಿಂದ ಹಲವು ಗರ್ಜನೆಗಳಿಂ ಕೆಲವು ತರ್ಜನೆಗಳಿಂ ಬಳಲಿಸುತ್ತಲೂ ಮುತ್ತಿಕೊಂಡಗ್ಗಳದಿ ಕಾದಿರಲವರ ಮಧ್ಯದಿ ನೋಡಿದ ಹನುಮಂತ ನೋಡಿದ ಖಡುಗ ತ್ರಿಶೂಲ ತೋಮರವು ಸಾಣೆ ಪಿಡಿದ ಕಠಾರಿ ಮುದ್ಗರವು ಬಲು ಕಿಡಿಗಳು ದುರುತಿಹ ಶರವು ಕೈಲಿ ಪಿಡಿದು ಚಿಮ್ಮುತ ಝಡಿ ಝಡಿದು ಝಳಪಿಸುತ್ತ ಬಿಡದೆ ದೈತ್ಯರ ಮಡದಿಯರ ಗಡಿ ಬಿಡಿಯೊಳಗೆ ನಡು ನಡುತನಿಂದ ನೋಡಿದ ಹನುಮಂತ ನೋಡಿದ ಮಲಿನಾಂಬರವ
ಶಿರವ ಬಿಗಿದುಟ್ಟು ಬಣ್ಣವಳಿದ ಕಂಚುಕವನ್ನೇ ತೊಟ್ಟು ಮುಡಿಯುಳಿದ ಶಿರೋಜ ಧುಮ್ಮಿಟ್ಟು ನೆಲದೊಳಗೀಜಿ ಮೂರ್ಜಡೆಗಳು ಗಟ್ಟಿ ತನುಬಾಗಿ ಬಳಲುತ್ತಲಿ ಕಳವಳಿಸುತ್ತಲಿ ಬಲು ತೊಳಲುತ್ತಲಿ ಕಂಗೊಳಿಸುವ ಬಲೆಯ ನೋಡಿದ ಹನುಮಂತ ಮುಗಿಲ ಮರೆಯೋಳಿ ಹರವಿಯೋ ರಾಹುವಿಗೆ ತಗಲಿದ ಚಂದ್ರಕಳೆಯೋ ಭಸ್ಮವಗಲೆಯ ವನ್ಹಿಯ ಪರಿಯೋ ನಿಜ ಸುಗುಣ ಸುಂದರ ಮಹಿಮೆಗಳ ತನ್ನೊಳಗಿಟ್ಟು ಜಗದ ಮಾನವರಂತೆ ನಟಿಸುವ ನಿಗಮನುತ ಪದಯುಗಳ ದಂಬೆಯ ನೋಡಿದ ಹನುಮಂತ. ಶಿರವೆತ್ತಿ ನೋಡುವಳಲ್ಲ ದುಷ್ಟ ಕರುಣಿಯರ್ ಬೋಧಿಪುದೆಲ್ಲ ಕೇಳಲರಿಯದ ಸುವೃತ್ತಿಯುಳ್ಳ ಈಕೆ ಪರಿಕಿಸೆ ಧೂಳಿ ಧೂಸರ ಪರಿಪೂರ್ಣದಿಂದಿರುತ ತ್ರಿಜಟಯು ಮಾಳ್ಪ ಪರಮಾದರಣೆಯಂ ಧೈರ್ಯದೊಳಗಿರುವಳ ನೋಡಿದ ಶ್ರೀ ಹನುಮಂತ. ವಾಮಹಸ್ತವ ಕದಪಿನಲ್ಲಿ ಇಟ್ಟು ವಾಮ ದಕ್ಷಿಣ ಪೂರ್ವಗಳಲ್ಲಿ ನೋಟಧಾಮಗೊಡದೆ ನಿಶ್ಚಲದಲ್ಲಿ ರಘುರಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮನೆಂದು ರಾಮನಾಮ ಸ್ಮರಣೆಯನು ಬಹುನೇಮದಿಂದಲಿ ಮಾಳ್ಪ ಮಾತೆಯ ನೋಡಿದ ಶ್ರೀ ಹನುಮಂತ. ಅನ್ನಾಹಾರಂಗಳ ತೊರೆದು ನಿದ್ರೆಯನ್ನು ಮಾಡುವ ಬಗೆ ಮರೆದು ಚಿತ್ತವನ್ನು ರಾಘವನಂಗ್ರಿಗೆರೆದು ದೃಷ್ಟಿಯನ್ನು ನಾಸಾಗ್ರದಿ ಚೆನ್ನಾಗಿ ನಿಲ್ಲಿಸಿ ಪ್ರಸನ್ನ ಖಾದ್ರಿ ನಾರಸಿಂಹನನ್ನಿಯಂ ಧ್ಯಾನಿಸುವ ದೇವಿಯ ನೋಡಿದ ಶ್ರೀ ಹನುಮಂತ. ಧಾತ್ರಿಪುತ್ರಿಯಂ ಜಗತ್ ಪ್ರಾಣಪುತ್ರನು ಕಂಡು ಸಾಕ್ಷಾತ್ ರಮಾದೇವಿಯಾದ ಸೀತಾದೇವಿ ಯಹುದೆಂದು ನಿಶ್ಚಯಿಸಿ ಪರಮಾನಂದ ಸಾಂದ್ರನಾಗಿ ಅಂತರಂಗದೋಳ್ ವಂದನಾದಿಗಳಂ ಮಾಡಿ ಇಂದಿಗೆ ಎನ್ನ ಜನ್ಮ ಸಾಫಲ್ಯಮಾದುದು ಧನ್ಯನಾದೆನು ಎನ್ನಯ ವಂಶ ಪವಿತ್ರ ಮಾದುದು ದೂತತ್ವ ಸಾಂಗಮಾಯಿತೆಂದನೇಕ ಪ್ರಕಾರದಿಂ ಪ್ರಮೋದಾಂತಃಕರಣನಾಗಿ ಸಂಭಾಷಣೆಯ ಮಾಲ್ಪ ಸಮയമಲ್ಲವೆಂದು ತದೃಕ್ಷಾಗ್ರದೋಳ್ ಮೌನದಿಂದಿರಲು ತತ್ಸಮಯದೋಳ್ ರಾವಣನು
ಮದನ ಶರಜಾಲ ಪೀಡಿತನಾಗಿ ಬಂದು ಸೀತಾದೇವಿಯಂ ವಿಮುಖನಾಗಿ ಪೋದ ತದನಂತರದೋಳ್ ತ್ರಿಜಟಕನ ಸಂಕಂಡು ಭೂಪುತ್ರಿಯೋಳ್ ಪೇಳಿ ಸಂತವಿಟ್ಟು ತದ್ರಿಜಟಾದಿ ರಾಕ್ಷಸ ಸ್ತ್ರೀಯರು ನಿದ್ರಾ ಮುದ್ರೇಕ್ಷಣೀಯರಾಗಿ ಮೈಮರೆದು ಮಲಗಿರುವುದಂ ಕಂಡು ಜಗನ್ಮಾತೆಯೋಳ್ ಸಂಭಾಷಣೆಯಂ ಅಲ್ಪ ಸಮಯವಿದೆಂದು ಜಗದಂಬೆಯೋಳ್ ಶ್ರೀಮದಾಂಜನೇಯನೇನೆಂದು ವಿಜ್ಞಾಪನೆಯಂ ಮಾಡುತ್ತಿದ್ದನೆನೇ. ಏ ಕ್ಷೇಮದಿಂದಿಹ ರಘುರಾಮನು ಶುಭ ಕಾಮನು ತಾಯೇ ಕ್ಷೇಮದಿಂದಿಹ ರಘುರಾಮನು ಶುಭ ಕಾಮನು ತಾಯೇ ಸೌಮಿತ್ರಿಯುಕ್ತನಾಗಿ ಸುಗ್ರೀವನಿಂದ ಕೂಡಿ ಕ್ಷೇಮದಿಂದಿಹ ರಘುರಾಮನು ಶುಭ ಕಾಮನು ತಾಯೇ ಕ್ಷೇಮದಿಂದಿಹ ರಘುರಾಮನು. ಕ್ಷೀರಾಬ್ಧಿಯಲ್ಲಿ ಪವಳಿಸಿದ್ದನು ದೇವತೇರ ಭಿನ್ನಪಗಳ ಕೇಳ್ದನು. ಭೂಮಿ ಭಾರವ ಪರಿವೆನೆಂದು ಪೇಳ್ದನು ಮನುಜಾಕಾರದಿಂ ದಶರಥ ಕುಮಾರಾಗ್ರಣಿಯಾಗಿ ಘೋರತರದ ತಾಟಕಿಯನ್ನು ಕೊಂದು ಮಾರೀಚ ಸುಬಾಹುಗಳ ಗೆಲಿದು ಧೀರ ಮುನಿಯಜ್ಞನ ನೆರೆ ಕಾಯ್ದು ದಾರಿಯಲ್ಲಿ ಶಿಲೆನಾರಿಯಗೈದು ಮಾರಾರಿಯ ಕೋದಂಡವ ಮುರಿದು ನೀರಜಮುಖಿ ನಿಮ್ಮಯ ಕೈ ಪಿಡಿದು ಭೂರಮಣರ ನಳಿದನ ಮದವಳಿದು ಚಾರು ವಿಭವದಿಂದ ಸಾಕೇತಪುರವನು ಸಾರಿ ತಂದೆಯ ಮಾತ ಮೀರದೆ ತಾಯಿ ಕೊಟ್ಟ ಚೀರವಲ್ಕಲವ ಶೃಂಗಾರದಿಂದುಟ್ಟ ದಿಟ್ಟ ರಘುರಾಮ ಕ್ಷೇಮದಿಂದಿಹ. ಮುನಿರೂಪವಾಂತು ಪರಬೊಮ್ಮನು ತನ್ನನುಜನಿಂದೊಡಗೂಡಿ ನಿಮ್ಮನು ಸಹ ವನವಾಸ ಕೈದಲು ಮಹಿಮ್ನನು ಹೊರಟು ವಿನಯದಿಂ ಗುಹನು ಗಂಗೆಯನ್ನು ದಾಟಿಸಲು ಬಂದು ಅನಘಾತ್ಮ ಭರದ್ವಾಜಾಶ್ರಮವನು ಜನನಿ ಕಳೆದು ಮೇಲ್ ಚಿತ್ರಶಿಖರ ನಗವನು ಸಾರಲು ಭರತನು ಬರೆ ಪಾದುಕೆಯನ ಪಾಲಿಸಿ ತೆರಳುತ್ತ ವಿರಾಧನ ಹನನಗೊಳಿಸಿ ಶರಭಂಗನ ವೀಕ್ಷಿಸಿ ಘನತರ ದಂಡಕವನು ಪಕ್ಕು ಅನುಪಮ ಋಷಿಗಳಿಗೆ ಅಭಯವನಿತ್ತು ವನನಿಧಿ ಉದಕವನೇ ಆಪೋಷಣೆಯನು ಮಾಡಿದಂಥ ಮುನಿಪನು ಸಾದರದೊಳಿತ್ತ ವಿನುತಮಾದ ಆಯುಧಗಳನ್ನು ಸಾಧಿಸಿದ ದೇವಾ ಶ್ರೀರಾಮ ಕ್ಷೇಮದಿಂದಿಹನು. ತರಿದು ಶೂರ್ಪನಖಿನಾಶಿಕ ಶ್ರೋತ್ರವ ಬಂದ ಖರದೂಷಣಾದಿ ದುಷ್ಟಶಾಸ್ತ್ರವಾಳಿಯ ಮುರಿದು ಕಾಕಾಸುರನ ನೇತ್ರವ ಕಳೆದು ಹರದಿ ಕಾಂಚನ ಮೃಗ ಬರಲು ನೀವಪೇಕ್ಷಿಸೇ ತರುವೆನು ತಾನೆಂದೆನುತ ರಘೂದ್ವಹ ತೆರಳುವ ಸಮಯದಿ ನಿಮ್ಮಯ ಬಳಿಯಲಿ ವರಸೌಮಿತ್ರಿಯ ಕಾವಲನಿರಿಸಿ ಚರಿಸಿ ವನದಿ ಸಿಕ್ಕದೇ ಸಾರಂಗವು ಶರದಿ ಅಳಿಯಲು ಹಾ ಲಕ್ಷ್ಮಣಾಯನು ತುರುಳುದ್ವ
ಹಾ ಲಕ್ಷ್ಮಣ ಎನ ತುರುಳಲುತ್ತ ಧ್ವನಿ ಕೇಳುತ್ತ ಲಕ್ಷ್ಮಣ ಪರಿ ನೋಡೆನುತಲಿ ನಿಂದಿಸೆ ಊರ್ಮಿಳೆಯರಸನು ಪೋಗಲು ರಾವಣ ನಿಮ್ಮನು ದುರುಳ ಬುದ್ಧಿಯಲ್ಲಿ ತತ್ಕರಿಸಿ ಕೊಂಡಿತ್ತ ಬರಲು ಪರಮ ಪರ್ಣಶಾಲೆಗೆ ತಿರುಗಿದ ರಾಮಭದ್ರ ಬಂದಾಶ್ರಮದಿ ನಿಮ್ಮ ಕಾಣದೆ ಮನನೊಂದು ಮಾಡುತ್ತ ಚಿಂತೆ ಮಾಡದೆ ಕಂಡು ಕಂದಿ ಬಾಯಾರಿ ಮುಂದುಗಾಣದೆ ಇನ್ನೇನೆಂದು ಪೇಳುವೆ ರಘುನಂದನರೀರ್ವರಾಗ ಅಂದವಳಿದು ಘೋರಾರಣ್ಯದಿ ತರುವೃಂದಗಳಲ್ಲಿ ಕುಂಜ ಕುಟೀರಗಳಲ್ಲಿ ಚಂದದಿಗಿರಿ ಗುಹೆ ಸಾನುಗಳ ಅರವಿಂದಾಕರಗಳ ಬಳಿಯಲಿ ಓಹೋ ಮಂದಗಮನೆ ಕುರುವಿಂದಾಧರೆ ಪೂರ್ಣೇಂದು ಬದನೆ ಜಾನಕಿ ವೈದೇಹಿ ಸುಂದರಿ ಬಾರೆಂದೆನುತಲಿ ಕೂಗುತ ಇಂದಿರೆ ಧವನರಸುತ ಪೋಗುತ್ತಲಿರೆ ಮುಂದೆ ಪಂಕ್ತಿ ಕಂಧರನಿಂದ ಬಿದ್ದ ಜಟಾಯುವಿಂದ ನಿಮ್ಮಯ ವಾರ್ತೆ ಕುಂದದೆ ಕೇಳ್ದ ದೇವಾ ಶ್ರೀರಾಮ ಕ್ಷೇಮದಿಂದಿಹ ಶ್ರೀರಾಮ. ಒಲಿದು ಜಟಾಯುವಿಗೆ ಮುಕ್ತಿಯ ನಿತ್ತು ನಲಿದು ಶಬರಿಗೈದ ಭಕ್ತಿಯ ಮೆಚ್ಚಿ ಫಲವಸವಿದವಳ ಉಕ್ತಿಯ ಕೇಳಿ ಬಳಿಕ ಋಷ್ಯಮೂಕಾದ್ರಿ ಬಳಿ ಸಾರಿ ಎನ್ನನು ವಿಲಸಿತ ದಾಸಾಗ್ರಣಿ ಎಂದೆನಿಸಿ ಜಲಜ ಪ್ರಿಯತನಯನ ಪತಿಕರಿಸಿ ಬಲವಾನ್ ದುಂದುಬಿತನು ಪರಿಹರಿಸಿ ಅಲಸದೆ ತಾಳ ಧ್ರುವಗುಳನಳಿಸಿ ಬಲಭೇದಿಯ ಪುತ್ರನ ಸಂಹರಿಸಿ ನಳಿನಾಪ್ತ ಸುತೆಗೆ ಪಟ್ಟವ ರಚಿಸಿ ಅಲಘು ಪರಾಕ್ರಮ ಕಪಿಗಳ ಕರೆಸಿ ಇಳೆಯೊಳಗೆಲ್ಲವೂ ನಿಮ್ಮ ವನರಸಿ ಗಳಿಲೆನೇ ಬಾರೆಂದು ಕಟ್ಟಳೆಯನು ಮಾಡಿ ಕಳುಹಿದ ನಮ್ಮ ಕಾಧ್ರಿ ನಿಲಯ ಶ್ರೀನಾರಸಿಂಹ ನಾರಸಿಂಹ. ಇಂತು ಕಳಹಲ್ಕೆ ವಾನರಂತಕನಂ ಪೋಲ್ವ ಶೌರ್ಯವಂತರು ಬಹುಧೀಮಂತರು ನಿಮ್ಮನು ಕಾಣಲು ಚಿಂತಿಸುತ್ತಲಿ ಮೂರು ದೆಸೆಗೆ ಪೋದರು ಜನನಿ. ದಕ್ಷಿಣ ದಿಕ್ಕಿನ ಕಡಲೊಳು ರಾಕ್ಷಸಪುರದಂತರದಲ್ಲಿ ವೀಕ್ಷಿಸಿ ನಿಮ್ಮ ಸುಕ್ಷೇಮದ ಶುಭವಾರ್ತೆಯ ಧೋಕ್ಷಜ ತಾರೆಂದು ಕಳುಹೇ ಬಂದೆನು ಜನನೀ. ಎಂತಾಡುವ ವಿಚಿತ್ರ ವಾಕ್ಯಂಗಳಂ ಕೇಳಿ ಆಶ್ಚರ್ಯ ಚಿತ್ತಳಾಗಿ ವೃಕ್ಷಾಗ್ರದೊಳಗಿರುವ ಕಪಿಯಂ ನಿರೀಕ್ಷಿಸಿ ರಾಕ್ಷಸರ ಮಾಯವೆಂದು ಮೌನದಿಂದಿರುವ ಸೀತಾದೇವಿಯ ಮನೋಭಾವವಂ ತಿಳಿದು ಮರುತ್ಪುತ್ರಂ ಮತ್ತು ಏನೆನ್ನುತ್ತಿರ್ದನೆನೇ. ಯಾಕಮ್ಮ ಸಂಶಯ ಜಾನಕಿ ನಮ್ಮ ಕಾಕುಸ್ತರಾಮನ ನಾಯಕಿ ಏಕಾಂತಮಾಗಿ ಕುರುಹಗಳ ಪೇಳಿಗ ಶ್ರೀಕಾಂತನಾದ ಶ್ರೀರಾಮಚಂದ್ರನು ಪಂಕಜಾಂಬಕಿ ವಾಮಜಂಘಯ ಒಳಗಡೆಯಲ್ಲಿ
ದಿವ್ಯ ವನಜ ರೇಖಗಳೆರಡರಲ್ಲಿ ಹೇಮವರ್ಣದೊಳೊಂದಿರುವುದಂತೆ ಬಂದು ಸೋಮ ಸನ್ನಿಭದಿ ಶೋಭಿಪುದಂತೆ ಕೋಮಲೆಯಡೆಗಲ್ಲದ ಮೇಲೆ ವಸುದಳ ತಾಮರಸದ ಹಚ್ಚಯ ಬೊಟ್ಟುಂದಿಹುದಂತೆ ವಾಮಲೋಚನೆ ಲಾಲಿಸಾದಡೆ ವಾಮಾಂಘ್ರಿತಲದಲ್ಲಿ ಚಾಮರದ ಚಿಹ್ನೆ ವಿಲಾಸದಿ ಸರಸದಿಂದಿಹುದಂತೆ ಭೂಮಿನಂದನೆ ಸತ್ಯವೋ ಇದು ಕೈ ಮುಗಿವೆ ಪೇಳಮ್ಮ ಮಾಜದೆ. ಭರದಿ ರಾವಣ ಕೈ ಸೆರೆಯಲಿ ವ್ಯೋಮ ಪಥದಲ್ಲಿ ಪೋಗುತ್ತ ಚಿಂತೆ ಬಡುತ್ತಲಿ ವರ ಋಷ್ಯಮೂಕ ಶೈಲಾಗ್ರದಿ ಸರ್ವಾಭರಣಗಳ ಕಟ್ಟಿ ಬಸನದಿ ತರುಣಿನಿ ಬಿಸುಟಿತ್ತ ಬರಲು ರಾಘವ ಬರೆ ನಿರುಪಮಾಭರಣಗಳ ತಂದು ಮುಂದಿಡೆ ಸರಸಿ ಜೋದರ ನೋಡಿ ಸೀತಾಭರಣಗಳ ಹುದಿವು ಸೀತಾ ಆಭರಣಗಳು ಅಹುದು ಇವು ಕೊರತೆ ಚೂಡ ರತ್ನವಿನ್ನೊಂದಿರಬೇಕೆನ್ನುತ್ತಲೀ ಖರವಿದಾರಣ ಪೇಳ್ದ ಮಾತಿದು ಸರಿಯೋ ಸರಿಯಲ್ಲವೋ ಜಗನ್ನುತೇ ಪೇಳಮ್ಮ. ಪ್ರಣುತಾಂಗಿ ಪಂಚವಟಿ ತೀರದಲ್ಲಿ ಪರ್ಣಶಾಲೆಯಲ್ಲಿ ನೀವಿರೆ ಚೋರದನುಜನೋರ್ವನು ಕಾಗೆ ರೂಪದಿ ಬಂದು ಜನನಿ ನಿಮ್ಮುಭಯ ಕುಚಾಗ್ರದಿ ಘನಚಂಚು ಪುಟದಿಂದ ವ್ರಣ ಮಾಡಲು ಕಂಡು ಜನನಾಯಕ ಕೋಪಿಸಿ ತೃಣದಿಂದಿಡೆ ಅನಲನಂತುದು ಪೀಡಿಸಲು ನಿಮ್ಮನಿಯಗೆ ನಮೋಯನೆ ಕನಲದೊಂದಕ್ಷಿಯನು ಶಿಕ್ಷಿಸಿ ವಿನಯದಿ ಪೊರೆದ ಸುದ್ದಿಯನು ನಿಮಗೆ ಗೋಪ್ಯದಲ್ಲಿ ತಿಳಿಸೆಂದನು ವನಜಮುಖಿ ಕಾದ್ರಿ ನೃಸಿಂಹನು. ಎಂದು ಕುರುಹುಗಳ ಮಾರುತ ನಂದನ ತಿಳುಹಲ್ಕೆ ಕೇಳಿ ಕುಂದದೆ ಮನದೊಳ್ ಸಂದೇಹವು ಕೆಲಬಳದಿಂತೆಂದಳು ಬಹು ಚಿಂತೆಗೊಂಡು ಮಂದದಿ ಸುಮತಿಸೀದೆ. ನೀನ್ಯಾರೋ ವಾನರೇಂದ್ರನೇ ಸದ್ಗುಣ ಸಾಂದ್ರನೇ ನೀನ್ಯಾರೋ ವಾನರೇಂದ್ರನೇ ನೀನ್ಯಾರೋ ವಾನರೇಂದ್ರ ಮಾನದೆ ತಿಳುಗಿಸನ್ನ ಮಾನಸದೊಳಗನುಮಾನವಾಗುತ್ತಲಿದೆ ದಾನವ ವೈರಿಯೇ ನೀ ನಿಜ ನುಡಿ ನುಡಿ ಶ್ರೀರಾಮ ಮನುಜ ರೂಪನು ನಿನ್ನ ನೋಡೆ ಕಿಶೋರ ಪ್ಲವಗ ರೂಪನು ವಿಚಿತ್ರವಾಗಿ ತೋರುತ್ತಲಿದೆ ಭೂಪನು ನಿಮ್ಮೊಳಗೆಲ್ತು ಸೇರಿ ಮಿತ್ರತ್ವವನ್ನು ಮೀರಿ ಮಾಡಿದ ಬಗೆ ಧಾರುಣಿಯಲ್ಲಿ ವಿಚಾರವ ಮಾಡಲು ಧೀರರು ಮೆಚ್ಚುವರೆ ರಘುವೀರರು.
ಭಂಗಗಳಿಂದ ರೌದ್ರವು ನಕ್ರಾದಿ ಜಲಚರಂಗಳಿಂದ ಮಿತೋಪದ್ರವೂ ವಿಸ್ತಾರವಾದ ತುಂಗವಾದ ಸಮುದ್ರವೂ ನಿನ್ನಿಂದ ಎಲ್ತು ಲಂಘಿತವಾಯ್ತು ವಿಸ್ಮಿತಂಗಳಾಗಿದೆ ಕೇಳೆ ಮಂಗಗಳು ದಧಿಯ ಹಿಂಗದೆ ದಾಟುವ ಸಂಗತಿ ಮೂರು ಜಗಂಗಳೊಳರಿಯನು ಪಂಕಜಾಹಿತ ಮಿತ್ರರ ಕಿರಣಗಳು ಪುಗಲು ಸುಂಕವ ಕೇಳ್ವ ಪಾತ್ರರಾದಂಥ ರಾಕ್ಷಸರಾಟಂಕವಿಲ್ಲದ ಮಿತ್ರರ ರಾತ್ರಿ ಕಾಲದಲ್ಲಿ ಬಿಂಕದಿಂದಲಿ ನೀನು ಪುಂಕದಿಂ ಪುರವ ಪೊಕೆ ಅಂಕೆಗೆ ಸಿಲುಕದೆ ಶಂಕಾರಹಿತದಿ ಲಂಕೆಯ ಪುಗಲು ಶಂಕರಗ ಸದಳ ತಂದೆ ತಾಯಿಗಳಾರಯ್ಯ ನಿನಗಾಪ್ತರಾದ ಬಂಧು ಬಳಗಗಳಾರಯ್ಯ ನೀ ಪಡೆದಿರುವ ನಂದನರುಂಟೆ ಪೇಳಯ್ಯ ನಿನ್ನ ಬೆಸರೇನೆಯ ಮಂದಿರವಿಲ್ಲಿ ಮನುಜರಂದದಿ ಭಾಷಿಸುವೆ ಸಂದೇಹದಿ ಮನ ಕುಂದುತ್ತಲಿದೆ ನಿಜದಿಂತಲಿ ನುಡಿ ನುಡಿ ಕಂದನೇ ಕೇಳುವೆ ಪರಮೇಷ್ಠಿ ರುದ್ರಾದಿಗಳು ಈ ವನವ ನಯನಾಂಬುರುಹಗಳಿಂದ ನೋಡಲು ಸಮರ್ಥರಾಗಲರಿಗರು ನಿನ್ನ ಕಾಡಲು ಚಂಡ ದೈತ್ಯರು ತರಳಲೀಸರು ಬಳಿಕ ತರಳಾಟವೇಕೆ ನೀನರಿಯದೆ ಸಿಲುಕಿದೆ ಸರಿಯದೆ ಬಂದೀಖಾದ್ರಿಂದ್ರ ಸಿಂಗನ ಚರಣವ ಧ್ಯಾನಿಸು ಎಂದೆನುತಾಗ ಉರ್ವೀನಂದನ ನುಡಿಯಲ್ಕೆ ಕೇಳಿ ವಿನಯದಿ ಪರಮಾನಂದದಿ ಸಂದೇಹಗಳ ಅಳಿವಂದದಿ ಭಿನ್ನಪವಗೈದ ವಂದಿಸಿ ಮನದೋಳ್ ಲಾಲಿಸಮ್ಮಯ್ಯ ಜಾನಕಿ ಭದ್ರದಾಯಕಿ ಲಾಲಿಸಮ್ಮಯ್ಯ ಜಾನಕಿ ಬಾಲನ ವೃತ್ತಾಂತವೆಲ್ಲ ಪೇಳುವೆ ಸಂಶಯ ಜಾಲಗಳಳಿಯಲು ನೀಲಾಳಕಿ ಸುವಿಶಾಲಾಂಬಕಿ ಅನಿಲ ದೇವರ ಪ್ರಸಾದ ತನಯ ನಾನು ಎನ್ನ ಪಡದ ಜನನಿಯಂಜನಾ ದೇವಿ ನಾ ಜನಿಸಿದಲಾಗಲೇ ಸೂರ್ಯನ ಮನದಿ ಪಣ್ಣೆಂದು ಭಾವಿಸಿ ಕಬಳಿಸುಲಿರೇ ಅನಿಮಿಷರಾಯ ಕೋಪಿಸಿ ವಜ್ರದಿಂದೆಸೆಯೇ ಹನುವು ತಾಕಲು ಛೋಂಪಿಸಿ ಮೂರ್ಛೆಯಿಂದೊರಗೆ ಜನಕನಾದ ಮಾರುತನು ನೋಡಿದನು ಬ್ರಹ್ಮಾದಿಗಳ ತನುಪಿನಲ್ಲಿದ್ದ ಪ್ರಾಣವಾಯುಗಳನ್ನು ಸೆಳೆಯುತ್ತಲಿರೆ ಘನವಾಗಿ ನೊಂದು ಪ್ರಾಣಿಗಳಚ್ಚುತನು ಇರುವ ನೆಲೆಯೈದಿ ವನಜನಯನ ಪೊರೆಯನು ತಲಿ
ಬಿನ್ನಘವನು ಮಾಡಲು ಕೇಳ್ದಣ್ಣಳಿನ ನಾಭನು. ಹರಿಯು ನಿರ್ಜರರ ಬೆರೆಸಿ ಮರುತನ ಸಾರಿ ಸಂತೈಸಿ ಕರುಣಿಯನ್ನ ನೆಬ್ಬಿಸಿ ಹರಸಿ ಶಿರದಿ ಕರವನಿರಿಸಿ ವರಗಳಿತ್ತರನೇಕವು ವಜ್ರದೇಹವು ಚಿರಂಜೀವಿ ಕಾಮರೂಪವು ಮುಂತಾದ ಮನದಕ್ಕರವ ಪಾಲಿಸಿ ಹರುಷವು ಪೊಂದಿಸಿ ಎನ್ನಾದರಿಸಿ ಕಳುಹೆ ಬಂದೆ ಜನನಿಯೆಡೆಗೆ ಯಾರನಾಶ್ರಯಿಸಿ ಧರೆಯೊಳಗಿರಲೆಂದು ಕೇಳಿ ಅಡಿಗೆಯರಗಲು ನಿನ್ನಾಭರಣಗಳ ಕಂಡವರು ನಿನಗೆ ಒಡೆಯರ ವರಚರಣಗಳಿಗೆ ಕಿಂಕರನಾಗೆನುತಲಿ ಭರದಿ ಜನನೀ ಪೇಳ್ದರದು ಪೂರ್ವದೀ. ಬಳಿಕ ಕಿಷ್ಕಿಂಧಲಿ ಮಾತುಳನಾದ ಸುಗ್ರೀವನಲ್ಲಿ ವಿಲಸಿತದಿಮ್ಮಂತ್ರಿಯಾಗಿ ಕೆಲವು ಕಾಲ ಕಳೆಯುತ್ತಲಿರಲು ಅಳಿವೇಣಿ ನಿಮ್ಮ ನರಸುತ ಋಷ್ಯಮೂಕದ ಬಳಿಗೆ ಸೋದರನ ಸಹಿತ ಶ್ರೀರಾಮ ಬರಲು ಅಳುಕಿ ಅಕ್ಕಜನು ಕಾಣುತ್ತ ಇರಲವರ ವಾರ್ತೆಯನ್ನು ತಿಳಿದು ಬಾರೆಂದೆನ್ನ ಕಳುಹಲಾಗ ನಾ ಬರುವ ಬಗೆಯ ನಳಿನ ಲೋಚನರು ನೋಡಿ ಆವಾಗ ಮುದದಿಂದೆನ್ನಾಭರಣಗಳನ್ನು ಕಂಡು ಸಂತೋಷದಿಂ ಬೇಗ ಪರಿಕರಿಸಿಲವರ ಜಲಜೋಪಮ ಪದಗಳೇ ಗತಿಯನು ತಲಿ ಒಲಿದು ಮನದಿ ನಿಶ್ಚಲದಿ ನಂಬಿದೆ. ಕೂಳರಾವಣ ನಿಮ್ಮ ತಂದಿ ಲಂಕೆಯೊಳಿಟ್ಟ ವಾರ್ತೆ ಕೇಳಿ ಪೋಗಿ ಸುಗ್ರೀವನೋಳ್ ಪೇಳಿಯಮನ ತಂದು ಶ್ರೀ ಭೂಪಾಲನ ಮಿತ್ರನ ಮಾಡಿ ದಶಮುಖನ ಪಿಡಿದು ಶೀಳುವ ಯೋಚನೆಯ ಗೂಡಿ ರವಿಜನ ಸತಿಯ ವಾಲಿ ಪಿಡಿದಿರುವ ಚಾಡಿ ರಘುವೀರ ಗರುಹೇ ಕೋಲೊಂದರಿಂ ವಾಲಿಯ ಸಂಹರಿಸಿ ಭಾನುಪುತ್ರನ ಗೋಲಾಂಗೂಲರಿಗೆ ಭೂಪೆನೆನಿಸಿ ಭಲ್ಲೂಕ ಕಪಿಜಾಲವನೆಲ್ಲ ಬೇಗದಿ ಕರೆಸಿ ನಿಮ್ಮ ನರಸಲು ನಾಲ್ಕು ದೆಸೆಗೆ ನಿರಾಲಸ್ಯದಿ ಕರುಣಾಲಯ ಕಳುಹಿದ ಶೀಲಲನಾಮಣಿ. ಜಾಂಬವಾಂಗದಾದಿ ವೀರರಿಂದ ಕೂಡಿ ಬಂದು ನೀರಧಿಯ ಬಳಿಯಲ ದುರ್ವಾರ ನಲಿಸಿ ನಾನೊಬ್ಬ ವಾರಿಧಿಯ ಲಂಘಿಸಿದೆ ಪಥದಿ ರಾಕ್ಷಸ ಸ್ತ್ರೀಯರೀರ್ವರ ಹರಿಸಿದೆ ಲಂಕೆಯ ಪುಗುತ ಶೂರ ಲಂಕಿಣಿಯ ನಳಿಸಿದೆ ಪುರವೆಲ್ಲ 3 ಬಾರಿ ತಿರುಗಿ ನಿಮ್ಮ ಪಾದಾಬ್ಜಂಗಳ ಈ ವನದಿ ಕಂಡೇ ಕ್ರೂರ ಪೌಲಸ್ತ್ಯನ ದುರ್ವಾಕ್ಯಂಗಳ ಕೇಳಿತೊಲಿದ್ದೆ ನೀರೇ ತ್ರಿಜಟೆ ಕನಸಿನ ಲಾಭಂಗಳ ನೀನೇ ಕಾಣುವೆ ಚಾರು ಖಾದ್ರಿಪುರಿ ನಾರಸಿಂಹನು ಕರುಣಾಕರನ ನಿಮ್ಮಲಿ ಬೀರುವ ಬಳಲದೆ ಇನ ಮುಖ ಸುರರಲಿ ವಿನಯದಿ
ಘನ ವಿದ್ಯೆಗಳೆಲ್ಲವನು ಕಲಿತೆನು ತಾಯೇ. ಅಣುಮಹದಾಗಲು ಬಲ್ಲೆನು ಹನುಮಂತನು ಎನ್ನ ನಾಮಧೇಯ ಶುಭಾಂಗಿ. ರಮಣೀಯಮಾದ ಪ್ರಥಮಾಶ್ರಮದೋಳಗಿಹೆ ನಿಮ್ಮ ರಮಣನ ದಯದಿಂದ ಮರಾರಿ ಸಮುದಯಗಳ ಕಮಲಾನನೆ ತೃಣಗಳಂತೆ ಕಾಂಬೆನು ಜನನೀ. ಇಂತಾಡಿದ ಹನುಮಂತನ ಸತ್ಯವಾಕ್ಯಂಗಳಂ ಕೇಳಿ ಕೆಲವು ಸಂಶಯಗಳು ಪೋಗಿ ಶ್ರೀರಾಮಚಂದ್ರನ ರೂಪ ಸೌಂದರ್ಯ ಗುಣಾತಿಶಯಂಗಳಂ ತಿಳಿದಿರ್ದೊಡೆ ಪೇಳೆಂದ ಸೀತಾದೇವಿಯೊಡನೆ ಶ್ರೀವಾಯುಪುತ್ರನು ನಿರಂತರದಲ್ಲಿ ತನ್ನ ನಿರ್ಮಲವಾದ ಹೃದಯಾರವಿಂದದೋಳ್ ಧ್ಯಾನ ಮಮ್ಮಾಳ್ಪ ಕೋಟಿ ಮನ್ಮಥಲಾವಣ್ಯನಾದ ಶ್ರೀರಾಮ ಭದ್ರಮೂರ್ತಿಯನೇನೆಂದು ವರ್ಣಿಸುತ್ತಿದ್ದನೆಂದನೇ. ರಾಮ ನಿಂತ ಚೆಲುವ ನಮ್ಮ ಸೀತಾ, ರಾಮ ನಿಂತ ಚೆಲುವ ನಮ್ಮ ಸೀತಾ, ರಾಮ ನಿಂತ ಚೆಲುವ ನಮ್ಮ ರಾಮ ನಿಂತ ಚೆಲುವ ನಮ್ಮ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣ ಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘು ರಾಮ ನಿಂತ ಚೆಲುವ ನಮ್ಮ ರಾಮ ನಿಂತ ಚೆಲುವ ನಮ್ಮ ರಾಮ ಜಗದಭಿರಾಮ ದುರಿತ ವಿರಾಮ ಸದ್ಗುಣ ಧಾಮ ತಾರಕ ನಾಮ ಮೇಘ ಶ್ಯಾಮ ಶ್ರೀ ರಘು ರಾಮ ನಿಂತ ಚೆಲುವ ನಮ್ಮ. ನೀಲಮಣಿಗಳ ಸಾಲ ಕುಂತಲ ಜಾಲ ನೋಡಲು ಬಾಲಚಂದ್ರನ ಹೋಲುತ್ತಿರುವುದು ಫಾಲಭಾಗ ವಿಶಾಲ ಕಮಲಾಕ್ಷಿ ಧೂಲತೆಯಿಂದ ಕಾರ್ಮುಖವು ಸೋಗೆ ಗಂಗಳ ಢಾಳಗಳು ಪುಂಡರೀಕವು ಕೂರ್ಮ ಸಮ ಕಪೋಲ ಚಂಪಕದ ನಾಸಿಕವು ಲಾಲಿತ ಮುಕ್ತ ಫಲಗಳ ಸೋಲಿಸುವುದು ಪ್ರದನಂಗಳ ಚಂದವು ಲಾಲಿಪ ಚಂದುಟಿ ನವಕುರುವಿಂದವು ಮೇಲಗ ನುಡಿಗಳು ವರಕಮನಂದವು ಪಾಲಕಿನ ಸುನಿಗೆ ಬಹುತರ ಮಂದವು ರಾಮ ನಿಂತ ಚೆಲುವ ನಮ್ಮ ಸೀತಾ ರಾಮ ನಿಂತ ಚೆಲುವ ನಮ್ಮ. ರಾಮನ ಶುಭ ಲಕ್ಷಣಗಳು ಸಾಮುದ್ರಿಕ ಶಾಸ್ತ್ರದಲ್ಲಿ ಸಾಲದು ಪೇಳಲ್ ಭೂಮಿಯ ಪೊತ್ತವಗ ಸದಳ ನಾ ಮರ್ಕಟನೇನು ಬಲ್ಲೆ ನಮ್ಮ ಗಣಿಸಲ್ ಅಣ್ಣನ ರಾಘವೇಂದ್ರನ ಮಹಾಯುಧ ಮುಖ್ಯಂಗಳಂ ಸುಭಕ್ತಿಯೋಳ್ ಬೆನ್ನಿನೊಳಾಂತರ್ನಿಶಿಯು ಬೆಂಬಿಡದಿರ್ಪನೋ ಪಾದ ಸೇವೆಯೋಳ್ ಕಣ್ಣನು ರೆಪ್ಪೆಯು ಕಾಯುತ್ತಿರುವಂದದಿ ಕಾಯುವ ನಮ್ಮ ಕೇಳು ಮೈ ಚಿನ್ನವ ಪೋಲ್ವ ಲಕ್ಷ್ಮಣನ ವರ್ಣಿಸಲಾರೆ ಮದಂಬೆ ಜಾನಕಿ. ಇಂತಾಡಿದ ಹನುಮಂತ ಸುಭಾಷಿತಂಗಳಂ ಕೇಳಿ ನಿಸ್ಸಂಶಯಾತ್ಮಗಳಾಗಿ ಸುಮ್ಮನಿರುವ
ಜಗನ್ಮಾತೆಯಂ ನೋಡಿ ಶ್ರೀ ರಘುಪುಂಗವನು ಉಂಗುರವನಿತ್ತನಲ್ಲದೆ ಈ ಅಂಗನಾಮಣಿ ಸಂತುಷ್ಟಾಂತರಂಗಳಾಗಳೆಂದರಿದು ವೃಕ್ಷಾಗ್ರದಂದಿಳಿದು ಪ್ರದಕ್ಷಿಣ ಪೂರ್ವಕವಾಗಿ ಸಾಷ್ಟಾಂಗ ದಂಡ ಪ್ರಣಾಮವಂಗೈದು ಸುಲಕ್ಷ್ಮಣಮಾದ ದಕ್ಷಿಣ ಹಸ್ತ ಮುಷ್ಟಿಯೋಳ್ ಇಷ್ಟಮಾಗಿರ್ದ ಶ್ರೀರಾಮಭದ್ರನ ಮುದ್ರಾಂಕಿತಮಾದ ಸಮಸ್ತ ಭದ್ರ ಫಲದಾಯಕಮಾದ ಶ್ರೀರಾಮನ ಉಂಗುಳ್ಯಾಭರಣಮಾದ ಪೊನ್ನುಂಗುರವಂ ಸೀತಾದೇವಿಗೆ ಶ್ರೀಯಾಂಜನೇಯನು ಸಮರ್ಪಿಸಿದನೆಂತನೇ. ಏ ಉಂಗುರವನಿತ್ತ ಹನುಮಂತ ಉಂಗುರವನಿತ್ತ ಹನುಮಂತ ರಮನಾಮದುಂಗುರವನಿತ್ತ ಹನುಮಂತ ಉಂಗುರವನಿತ್ತ ಹನುಮಂತ ರಮನಾಮದುಂಗುರವನಿತ್ತ ಹನುಮಂತ ಉಂಗುರವನಿತ್ತ ಧೀಮಂತ ಜಯವಂತ ಉಂಗುರವನಿತ್ತ ರಘುಪುಂಗವನ ಅಂಗನಿಗೆ ಉಂಗುರವನಿತ್ತ ಧೀಮಂತ ಜಯವಂತ ಉಂಗುರವನಿತ್ತ ರಘುಪುಂಗವನ ಅಂಗನಿಗೆ ಉಂಗುರವನಿತ್ತ ಹನುಮಂತ ರಮನಾಮದುಂಗುರವನಿತ್ತ ಹನುಮಂತ. ಶ್ರೀಯು ಜಯಕಾಂತಿ ಸುಖ ಕಾಯಬಲ ಕೀರ್ತಿ ದೀರ್ಘಾಯುಗಳ ನಿತ್ತು ಪೊರೆವಂತ ಉಂಗುರವನಿತ್ತ ಹನುಮಂತ ಪುತ್ರರನು ಪೌತ್ರರನು ಮಿತ್ರರನು ಸದ್ಗುಣ ಕಳತ್ರರನು ಪಾಲಿಸುವಂಥ ಭಕ್ತಿಯನು ಭವ್ಯತರ ಮುಕ್ತಿಯನು ದಿವ್ಯಮಹ ಯುಕ್ತಿಯನು ತಾನೇ ಕೊಡುವಂಥ ಉಂಗುರವನಿತ್ತ ಹನುಮಂತ ಹಸ್ತದಲ್ಲಿ ಮುದ ಸಮಸ್ತ ದೀನ ಜನರಿಗೆ ಸ್ವಸ್ತಿಯನು ಮಾಡುತ್ತಿರುವಂಥ ಜ್ಞಾನಹರ ಭಕ್ತಿ ಸನ್ಮಾನಗಳ ಕೊಟ್ಟು ಅಜ್ಞಾನಗಳನ್ನೆಲ್ಲ ಕಳೆವಂಥ ಉಂಗುರವನಿತ್ತ ಹನುಮಂತ ಶಿಕ್ಷಿಸುತ್ತ ಶಾಸ್ತ್ರವರ ರಕ್ಷಿಸುತ್ತ ಬಾಂಧವರ ಸುಕ್ಷೇಮಗಳ ಕೊಡುವಂಥ ಹಿಂಗದೆ ಸಮಸ್ತ ಶುಭ ಮಂಗಳವ ಖಾದ್ರಿ ನರಸಿಂಗನೇ ತಾಪಾಲಿಸುವಂಥ ಉಂಗುರವನಿತ್ತ ಹನುಮಂತ. ಇಂತಪ್ಪ ಮಹಿಮಾ ಇಂತಪ್ಪ ಮಹಾಮಹಿಮೆಯುಳ್ಳ ಶ್ರೀರಾಮನಾಮದ ಮುದ್ರೆಯ ಉಂಗುರವಂ ಪಾವನಾಂಗನಾದ ಪಾವನಿ ನಯಭಯ ಶಕ್ತಿಯಂ ಕೊಡಲು ತನ್ನ ಉಭಯ ಹಸ್ತದಿಂ ಕೈಕೊಂಡು ಸಾಕ್ಷಾತ್ ರಾಮಭದ್ರನಂ ಕಂಡಂತೆ ಕಂಗಳಿಗೊತ್ತಿ ವಕ್ಷಸ್ಥಳದಲ್ಲಿ ಇಟ್ಟಾದರಿಸಿ ಶಿರಸಾವಹಿಸಿ ಚುಂಬಿಸಿ ಗಲ್ಲದೊಳವಲಂಬಿಸಿ ಆನಂದಾಶ್ರುಗಳಿಂ ತೋಯಿಸಿ ಪರಮಾನಂದ ಸಾಂದ್ರಳಾಗಿ ಬಳಿಕೆ ಗೈತಳೆಂತನೂ ಜಾನಕಿ ಎಂಬ ಸನ್ಮಣಿಯು ಚಾರು ರಘೂದ್ವಹನೆಂಬ ಕಾಂಚನಾಧೀನ ವಿಹೀನಮಾಗಿ ಕಳೆಗುಂದಿರೆ ಮಾರುತಿ ರುಕ್ಮಗಾರ ಮೇಲ್ ಜಾನನು ರಾಮನಾಮದ ಹಿರಣ್ಮಯದುಂಗುರವಂ ಸಮರ್ಪಿಸಲ್ ಮಾನಿನಿಯಾಂತು ಕಾಂತಿಯುತ ಮಾದಳು ಅನೇಕ ಮುದಾತ್ಮಳಾನುತಲ್ ಭದ್ರತರಮಾದ ಆನಂದೋದ್ರೇಕ ತರಂಗ ಭಂಗಿಯುತಳಾಗುತಲ ಮುದ್ರೆಯ ಉಂಗುರವಾಂತು ಸಮುದ್ರವ ಪೋಲ್ದಳು ಲತಾಂಗಿ ಸದಯಾಪಾಂಗಿ ಆನಂದ ಭರಿತಳಾದಳು ಸೀತೆ ಆನಂದ
ಆನಂದ ಭರಿತಳಾದಳು ಸೀತೆ ಅಖಿಲಾಂಡ ಮಾತೆ ಆನಂದ ಭರಿತಳಾದಳು ಸೀತೆ ಪ್ರಾಣರಮಣನು ಗುರುವನು ಕಣ್ಣಿಂದ ಕಾಣುತ್ತ ಪುಲಕಾಂಕುರಗಳು ಮೂಡುತ್ತ ಆನಂದ ಭರಿತಳಾದಳು ಸೀತೆ ಪ್ರಾಣಮಣನು ಗುರುವನು ಕಣ್ಣಿಂದ ಆನಂದ ಭರಿತಳಾದಳು ಸೀತೆ ಚಂಡಾಕನ ಕಿರಣಗಳಿಂದಲಿ ಕಂದಿ ನೈದಿಲೆ ತಂದಿರನ ಕಂಡು ಸಿತಮಾಗುತ ಮುದ ಪೊಂದಿ ಕಳೆಯೇರುವ ಪರಿಯಲಿ ಮಂಡೋದರಿಯರ ಸನಸೆಯಲ್ಲಿ ಕುಂದಿ ಕಳವಳಿಸುತ್ತಲಿರೆ ಕೋದಂಡಧರನ ನಾಮಾಂಕಿತ ದೊಡವೆಯ ಕಂಡುಗಲಿ ಪವನ ಸುತ ತಂದೆಯಲು ಆನಂದ ಭರಿತಳಾದಳು ಸೀತೆ ಅಖಿಲಾಂಡ ಮಾತೆ ಆನಂದ ಭರಿತಳಾದಳು ಸೀತೆ ಇಂಥ ಆನಂದವ ಪೊಂದುತ ಕಾಂತಾಮಣಿಯಾದ ಸೀತೆ ಕರುಣಾರಸದೇ ಸಂತೈಸಿ ನುಡಿದಳಾಗನು ಸಂತೈಸಿ ನುಡಿದಳ ಹನುಮಂತನೊಳಂಭೋಜಪಾಣಿ ಮಂಜುಳವಾಣಿ ಅನಾಥ ರಕ್ಷಕ ಆಪತ್ಪಾಂಧವ ನೀನ ಹುದ ಹುದೈ ಮಾರುತಿ ಮನೋತ್ಸಹವ ಮಾಡಿಸಿದೆ ಮಹಾತ್ಮನೇ ಮನದಲ್ಲಿ ನಿನ್ನನು ಮರೆವನೆ ಬಹುತರ ಜನುಮಗಳಲ್ಲಿ ಪಾವನ ಗುಣಶೀಲನೇ ಕಾನನದಿ ಮರಿಯಾನೆ ಘನದಾವಾನಲಕ್ಕೆ ಸಿಲುಕಿದೆ ತೆಗೆದು ವರ ಮಹಾನದಿಯ ಹೋಗಿಸುವ ಪರಿಯಲಿ ದುರ್ದಾನವರ ಪುರದಿ ದೀನತೆಯಿಂದ ನಾನಿರುತ್ತಿರೆ ಕರುಣಾನಿಧಿ ನೀ ಬಂದ ನರನಾಥನು ಕಾಡಿಸಿ ಹೇಳಿದ ಮಾನಿತ ಕುರುಗನು ಮಾಡದೆ ತಿಳುಹಿಸಿ ಪ್ರಾಣಗಳುಳುಹಿದೆ ಚಾರುಲಲಿತ ಚಕೋರ ಸೂರ್ಯನ ಘೋರ ಕಿರಣಗಳು ಕುತಿರೆ ಚಂದ್ರನ ತೋರಿದ ಓಲ ಸುರನ ಸೆರೆಗೆಲಿ ನಾ ಸೂರೆ ಹೋಗುತ್ತಲಿರೆ ಧೀರನೇ ನೀ ಬಂದ ರಘುವಂಶೋದ್ಧಾರನ ಭಕ್ತಾಧಾರನ ದೈತ್ಯ ವಿದಾರನ ನಿರ್ಬಲ ಚಾರಿತ್ರವ ವಿಸ್ತಾರದಿ ಪೇಳಿದ ಕಾರಣದಿಂದಲೇ ಕೋಕವತುಳ ನಿಶಾಕರನ ಮಯೂಖಗಳಿಗಳು ಕೂತಲಿರದನು ದಿವಾಕರನ ಸೇರಿಸಿದ ತೆರೆದೊಳ ಕೈಕಸೆಯ ಸುತನ ಭೀಕರವಗನುಡಿ ನಾಕಿವಿ ಕೇಳುತ್ತ ಶೋಕಿ ಬಸಮಯದಿ ಶ್ರೀಕಾಕುಸ್ಥ ಸದಾ ಕುಶಲಿಯೋ ಬಿಡು ಶೋಕವೆನುತಲಿ ನೀ
ಕರುಣಿಸಿ ನುಡಿದೆ ಕಪಿವೀರನೇ. ಬಾಲಹರಿಣನು ಜಾಲದಲ್ಲಿ ಬಿದ್ದೇಳಲಾರದಿರಲು ತೆಗೆದು ಜನನಿಯಾಲಯವ ಕಾಣಿಪಗತಿ. ನಾನೀ ಕೂಳ ರಾಕ್ಷಸರ ಬಾಲಿಗೆ ರಟ್ಟುಳಿ ಜಾಲದಿ ಬಳಲುವ ಕಾಲದಿ ನೀ ಭೂಪಾಲನ ವಾರ್ತೆಗೆ ಬೇಡಲು ನಾನದ ಕೇಳುತ್ತ ಮನವಿಟ್ಟಾಲಿಸಿ ಮೋದವ ತಾಳಿದೆನದರು. ಕಂಗಳಲ್ಲಿ ರಘುಪುಂಗವನ ಚರಣಗಳ ಕಾಣದೆ ಚಿಂತಿಸಿ ಜೀವಂಗಳ ಬಿಡಬೇಕೆಂದಿರಲು ತುಂಗ ವಿಕ್ರಮನೇ ಮಂಗಳ ರೂಪದಿ ಕಂಗೊಳಿಸುವೆನೆಂದಂಗ ಕುರುಹವನು ಹಿಂಗದೆ ತಿಳುಹಿ ಕೃಪಾಂಗನ ಖಾದ್ರಿ ನೃಸಿಂಗನ ಕೈ ಬೆರಳುಂಗುರವಿದ್ದೇ ಶುಭಾಂಗನೇದಯದಿ ಅಪರಿಮಿತವಾದ ವಿಲಸಿತದುಪಕಾರವಗೈದು ಎನ್ನನುಳುಹಿದೆ ನಾ ಪ್ರತ್ಯುಪಕಾರವೇನ ಮಾಡಲಿ. ಕಪಿರೂಪದ ಪರಮ ಪುರುಷ ಕರುಣಾಭರಣ ದೀರ್ಘಾಯುವಾಗಲೆಂದೆನುತ ನುಡಿವೆನೆ. ಜೀವಾತ್ಮಗಳಿಗೆಲ್ಲ ಸಾರ್ವಭೌಮ ಆರೋದಿಂದಿರು ಎನ್ನುತ್ತ ನಾನೆಂಬೆನೆ. ಮಂಗಳಾಯತದ ವಜ್ರಾಗನೀನು ಘನ ಸತ್ವಶಾಲಿಯಾಗೆನುತ ನಾ ಪೇಳ್ವೆನೆ. ಪಲ್ವಲೋದಕಮಾಯ್ತು ಪಟುಪಯೋಧಿ ಭುಜ ಪರಾಕ್ರಮದಿ ಪೂಜನಾನೆಂಬೆನೆ. ನಿನಗುಂದು ತೃಣದಂತೆ ಧನುಜ ಕೋಟಿ ನಿನ್ನನೇನೆಂದು ವಿಪುಲದಾಶೀರ್ವಾದ ಮಾಡಿ ಮೆಚ್ಚಿಬೆ. ನಿಜಮಾಗಿ ಮಹಿತಮಾಗಿ ಸರಸರ ಘುಪುಂಗವಾಂಗ್ರಿ ಪಂಕೇಜ ಭೃಂಗ ಭವ್ಯ ಚಾರಿತ್ರ ವರ ಜಗತ್ ಪ್ರಾಣಪುತ್ರ. ಇಂತೆಂದು ಕೊಂಡಾಡಿದ ಜಗನ್ಮಾತೆಯಾದ ಸೀತಾದೇವಿಯಂ ಮರುತ್ಪುತ್ರನೇನೆಂದು ಸ್ತೋತ್ರವಂ ಮಾಡುತ್ತಿದ್ದನೆನೇ. ಕರುಣಿ ಸಮ್ಮಯ್ಯ ಭೂಪುತ್ರಿ ಪೂರ್ಣ ಕರುಣಾಭರಣೆ ರಾಘವನ ಕಳತ್ರಿ. ಕರುಣಿ ಸಮ್ಮಯ್ಯ ಭೂಪುತ್ರಿ
ಪೂರ್ಣ ಕರುಣಾಭರಣೆ ರಾಘವನ ಕಳತ್ರಿ ಕರುಣಿ ಸಮಯ ಭೂಪುತ್ರಿ ಶರಣೆ ಪಾವನ ಚರಣೆ ಭಕ್ತಾಧರಣೆ ದೀನೋಧರಣೆ ಭವ ಸಂಹರಣೆ ವಿಶ್ವಂಭರಣೆ ಸುಗುಣಾಭರಣೆ ನಿಮ್ಮ ಸ್ಮರಣೆಯನು ದಿನ ಕರುಣಿ ಸಮಯ ಭೂಪುತ್ರಿ ಶರಣೆ ಪಾವನ ಚರಣೆ ಭಕ್ತಾಧರಣೆ ದೀನೋಧರಣೆ ಭವ ಸಂಹರಣೆ ವಿಶ್ವಂಭರಣೆ ಸುಗುಣಾಭರಣೆ ನಿಮ್ಮ ಸ್ಮರಣೆಯನು ದಿನ ಕರುಣಿ ಸಮಯ ಭೂಪುತ್ರಿ ಪೂರ್ಣ ಕರುಣಾಭರಣೆ ರಾಘವನ ಕಳತ್ರಿ ಕರುಣಿ ಸಮಯ ಭೂಪುತ್ರಿ ಈ ಪ್ರಕಾರದಿಂ ಸ್ತೋತ್ರವಂ ಮಾಡಿ ಕರಗಳಂ ಮುಗಿದು ಅಮ್ಮ ಅಮ್ಮಯ್ಯ ಅಂಜದಿರು ನಮ್ಮಯ್ಯನಾದ ಶ್ರೀರಾಮಚಂದ್ರನಂ ಲಕ್ಷ್ಮಣಂ ಸುಗ್ರೀವಾದಿ ಮಹಾಕಪಿವೀರ ಸೈನ್ಯ ಸಾಗರವಂ ಪದಗೊಂಡು ಬಂದು ಗಂಡುಗಲಿಯಾದ ಕೋಟಿ ಮಾರ್ತಾಂಡ ರುಚಿರನಾದ ನಿಮ್ಮಯ ಗಂಡನಾದ ಚಂಡಕೋದಂಡ ನಿಗಮ ಪಾಂಡಿತ್ಯನಾದ ರಘುವೀರನ ಕರ್ಕಶ ಕಾಂಡಗಳಿಂ ಜಗದ್ವಿರಾವಣನಾದ ರಾವಣನ ದಶಶಿರಂಗಳಂ ಖಂಡಿಸಿ ರಣಭೂತಂಗಳ ತಂಡೋಪತಂಡಂಗಳಂ ಕೊಂಡಾಡುವಂತೆ ಚೆಂಡಾಡಿಸಿ ತಿಂಗಳಲ್ಲಿ ಶ್ರೀರಾಮಚಂದ್ರನ ಕಾರುಣ್ಯ ಸಾಂದ್ರನ ಚರಣಾರವಿಂದಗಳ ಸಂದರ್ಶನಂ ಮಾಡಿಸುವೆ ಇದು ಸತ್ಯಮಂದರಿದು ರಘುಪುಂಗವ ನುಂಗುರವಂ ತಂದು ತಮಗಿತ್ತಂತೆ ಎನಗೊಂದು ನಿಮ್ಮಯ ಕುರುಹಂ ಕರುಣಿಸಿದಡೆ ಅದನೊಯ್ದು ರಾಘವೇಶಂಗೆ ಸಮರ್ಪಿಸೆ ಸಂತುಷ್ಟಾಂತರಂಗನಾಹನು ಎನ್ನಯ ದೂತತ್ವ ಸಾಂಗಮಾಹುದು ನಾ ಧನ್ಯನಾಗುವೆನು ಜಗಜ್ಜನನಿ ಭವಭಯಹನನಿ ಜಲಜಾಯದ ಲೋಚನೆ ಚಾರು ಚರಿತ್ರೆ ಜನಕ ಭೂಪಾಲ ಪುತ್ರಿ ಸಮಸ್ತ ಫಲದಾಯಕಿ ಶ್ರೀಖಾದ್ರಿ ನೃಸಿಂಹನಾಯಕಿ ದಯಮಾಡೆಂದು ಪ್ರದಕ್ಷಿಣವಂ ಮಾಡಿ ಸಾಷ್ಟಾಂಗಮಾಗಿ ಎರಗಿ ದಂಡಕಾರಮಾಗಿ ಬಿದ್ದಿಪ್ಪ ಭಕ್ತಾಗ್ರಗಣ್ಯನಾದ ಪರಮ ಪಾವನನಾದ ಪಾವನಿಯಂ ಕರುಣಾ ಕಲಿತೆ ಕ್ಷಣಗಳಿಂ ನಿರೀಕ್ಷಿಸಿ ಎಲೋ ಮರುತ್ಪುತ್ರ ಪರಮ ಪವಿತ್ರ ಸ್ವಜ್ವಜ್ರಗಾತ್ರ ಕುರುಹಂ ಕೊಡುವೇನೆಂದೆಂದು ನುಡಿಯಲ್ಲೆದ್ದ ಆಂಜನೇಯನಿಗೆ ಸೀತಾದೇವಿ ತನ್ನ ಶಿರೋರತ್ನವಂ ದಯಮಾಡಿದಳೆಂದನೇ ಶಿರೋರತ್ನವನಿತ್ತಳು ಸೀತೆ ಖರಾರಾತಿಗೆ ಕುರುಹು ಕೊಡೆಂದ ಮರುತ್ಸುತಗೆ ಲೋಕೈಕ ಮಾತೆ ಸಾರಸಾಪ್ತ ಹಿಮಕರ ಕಾಂತಿಯ ಸೂರೆಗೊಳಿಸಿ ಶೋಭಿಸುವಂಥ ಹೀರ ಕುರುವಿಂದಂಗಳಿಂದಲಿ ಚಾರುತರದಿ ರಚಿಸಿರುವಂಥ ವಾರಿರುಹದಾಕಾರದಿಂದಲಿ ತೋರುತ ವಿಸ್ಮಯಗೊಳಿಪಂಥ ಭೂರಿ ವಿಚಿತ್ರ ನಯನಾನಂದವ ಬೀರಿ
ಮನವ ಶೋಷಿಸುವಂಥ ಶಿರೋ ರತ್ನವನ್ನಿತ್ತಳು. ಸುಂದರಿಯರು ಈರತುನವನು ನಲಿವಿಂದ ಧರಿಸೇ ಶುಭವೀವಂತ. ಸುಂದರವು ದೀರ್ಘಾಯುವಾಗುವ ನಂದನರನು ಪಾಲಿಸುವಂಥ. ಕುಂದದಿಹ ಮಾಂಗಲ್ಯ ಭಾಗ್ಯವ ಚಂದದಿ ಕರುಣಿಸಿ ಪೊರೆದಂಥ. ಎಂದೆಂದಿಗೂ ಸತಿಪತಿಯರು ಸಂಭ್ರಮದಿಂದಲಿರುತ್ತ ಲೇಸಾಗುವಂಥ ಶಿರೋರತ್ನವನಿತ್ತಳು. ಶ್ರೀ ಮುಕುಂದಾಂಘ್ರಿಯಲಿ ಭಕ್ತಿಯ ತಾಮಸವಿಲ್ಲದೆ ಕೊಡುವಂಥ. ನೇಮದಿಂ ಸುಜ್ಞಾನ ಮಾರ್ಗವ ಕಾಮಿಪರಿಗೆ ಕೃಪೆಗೈವಂಥ. ಕ್ಷೇಮವಹ ವೈರಾಗ್ಯ ಭಾಗ್ಯ ನಿಷ್ಕಾಮ ಗುಣಗಳನ್ನು ಕೊಳಿಪಂಥ. ಶ್ರೀಮತ್ ಖಾತ್ರಿ ನೃಸಿಂಹನ ಕರುಣವು ಪ್ರೇಮದಿ ಬಹು ಬೇಗಾಗುವಂಥ ಶಿರೋ ರತ್ನವನಿತ್ತಳು ಸೀತೆ. ಇಂತಪ್ಪ ಸದ್ಗುಣಗಣങ്ങളുಳ್ಳ ಶಿರೋರತ್ನವಂ ಸೀತಾದೇವಿ ಕರುಣಿಸಲು ಕುಡಿಯ ಇಂದಾಂತು ಶಿರಸಾವಹಿಸಿ ಪರಮಾನಂದ ಭರಿತದಿಂಗಮನೋನ್ಮುಖನಾಗಿ ಭೂಪುತ್ರಿಯೋಳ್ ವಾಯುಪುತ್ರನೇ ನೆನ್ನುತ್ತಿರ್ದೆನೆನೇ. ಪೋಗಿ ಬರಲೇನಮ್ಮ ಅಮ್ಮಯ್ಯ ನಾ ಪೋಗಿ ಬರಲೇ. ಪೋಗಿ ಬರಲೇನಮ್ಮ ಈಗ ನಾ ಬೇಗದಿ ಸಾಗರವ ನೆರೆದಾಂಟಿ. ಕರುಣಾಸಾಗರನ ಪದ ಸನ್ನಿಧಾನಕ್ಕೆ ಪೋಗಿ ಬರಲೇನಮ್ಮ. ರಾಮಚಂದ್ರಗೆ ನಿಮ್ಮ ಕ್ಷೇಮವೆಲ್ಲವ ಪೇಳಿ ಪ್ರೇಮ ನಿಮ್ಮ ಅಲ್ಲಾಗುವುದಂದು. ಮಹಾರತ್ನವನು ಕೊಡುವಡೆ ಹೋಗಿ ಬರಲೇ ನಮ್ಮ. ರಾಮ ನಿಮ್ಮಯ ನಾಮಾಮೃತವ ಸವಿದಾ ಮಹಾಸತಿ ಜೀವಿಸಿಹಳು ಎಂದು ಮಹಾತುಮಗುಂತು ತಿಳಿಸಲು ಹೋಗಿ ಬರಲೇ ನಮ್ಮ. ಜನನಿ ನಿಮ್ಮಂಗ್ರಿ ದರ್ಶನವ ಮಾಡದೆ ನಾನಶನವ ಬುಂಜಿಪುದಿಲ್ಲವೆಂದು ನಿಶ್ಚಯಿಸಿ ಸಂಕಲ್ಪಗೈದಿರ್ದೆ ಶಂಕರಸ್ತುತೆ ಎನ್ನ ಸಂಕಲ್ಪ ಸಿದ್ಧಿಸಿತು ಪಂಕೇಜಗಂಧಿ ಜನನಿ. ಹಸಿವು ಬಹಳಾಗುತ್ತಿದೆ ಶಶಿವದನೆ ನೀನಾಗ್ಜೆ ಬೆಸಸಿದಡೆ ಈ ವನದೊಳಷಣವ ಸವಿದು ಪೋದೆಪೆನು ನಾ ನಿನ್ನ ಪಾದಗಳ ಭಜಿಸುತ್ತ. ಆದಾಶರಥಿಯ ಬಳಿಗೆ ಓದಯಾನ್ವಿತಳೆಯೆಂದು ಬೆಸನನು ಬೇಡಲಿಲ್ದ ವರದಳಾಕ್ಷಿ ಅಂದಿದೆಂದಳಿಂತೆಂದು ಸಾದರದಿ. ಹಶನೋದಕಗಳಿಲ್ಲದೆ ಹಸಿವು ತೃಷಗಳಿಂದ
ಕಷ್ಟದೆಸೆಗೆ ಭಾಜನನಾಗುತ್ತಲಾಯಾಸಗೊಂಡು ಶಿಶುಗಳ ರನ್ನನೆ ಬಳಲಿದೈ ದುರುಳ ರಕ್ಕಸರು ಕಾವಲಿರುವ ವನದುಳಿಂತು ಫಲಗಳ ರಸಿ ಮೆಲ್ಲುವೆ ತೃಪ್ತಿಯ ಎಯ್ದುವೆ ದುಷ್ಟದಾನವರಲಿದಡೆಂತು ನಿನ್ನ ಬಿಡುವರೇ ಹಲವು ಮರಗಳೇರದಿರು ಫಲಗಳ ನೀ ಕೀಳದಿರು ನೆಲಕ್ಕೆ ಗಾಳಿಗಿಂತ ಉರುಳಿದ ಪಣ್ಗಳ ಸವಿದು ಸುಡುವು ತಿಳಿಯದಂತೆ ತರಳೈ ನಂತರ ವನಭಂಗ, ರಾವಣ ಪುತ್ರರ ಮರ್ದನ, ಹನುಮನ ಬಂಧನ, ರಾವಣನ ದರ್ಶನ, ಲಾಂಗೂಲಕ್ಕೆ ಬೆಂಕಿ, ಲಂಕಾ ದಹನ, ರಾಮನ ಬಳಿಬೆಂದು ಚೂಡಾಮಣಿ ಪ್ರದಾನ. ಹೀಗೆ ಮುಂದೆ ಕತೆ ಸಾಗುವುದು ಎಲ್ರಿಗೂ ತಿಳಿದಿದ್ದೆ. ಚೂಡಾಮಣಿ ತಂದು ರಾಮನಿಗೆ ಇತ್ತ ನಂತರ ಏನಾಯಿತು ಅಂತ ಹೇಳ್ತಾರೆ ಆನಂದ ಭೈರವಿ. ಆರಮಣಿಯ ಶಿರೋರತ್ನವ ರಘುವೀರ ಕರಾಬ್ಜದೊಳಾದರಗೈದು ಜಾನಕಿಯ ಕಂಡಾನಂದದ ಪರಿಯಾನಂದಾಂಬುಧಿ ತಾನೈದಿದನೋ ಕ್ಷಿತಿಸುತಯ ಶಿರೋರತುನವಿದಹುದು ಅಹುದು ತುಲಿತ ಮಣಿಯಂದತಿ ಹರುಷದಲ್ಲಿ ಅನುಜನ ಕೈಗಾಮಣಿಯ ಕೊಡಲು ತಾಳ್ದನು ಕರಯುಗದಲ್ಲಿ ವಿನಯಾನ್ವಿತದೇ ಅನುಪಮವಾದ ಮಣಿಯನು ಲಕ್ಷ್ಮಣ ದಿನ ಮಣಿಸುತ್ತಗಿತ್ತು ನುಡಿದನು ಇಂತು ಜಾನಕಿಯಾಭರಣಗಳ ನೀನಿಟ್ಟಿಹೇ ಮೊದಲು ಅದರೊಳುದ ಸೇರಿಸು ಶ್ರೀಮಾನಿನಿ ಬರುವಳು ಕೊಡುವೆವು ನೀನನ್ಯನೇ ನಮ್ಮ ವಂಶಪುತ್ರ ಪವಿತ್ರ ಇಂತೆಂದಿತ್ತ ತದನಂತರದೊಳ್ ಸಂತತಾನಂದ ಸಾಂದ್ರನಾದ ಶ್ರೀರಾಮಚಂದ್ರನು ವಾನರೇಂದ್ರನಾದ ಸುಗ್ರೀವನೊಳು ಏನೆಂತೆದ್ದಿದ್ದನೇ. ನಂತರ ರಾಮ ಹನುಮಂತನಿಗೆ ಈ ರೀತಿ ಹೇಳ್ತಾನೆ. ಬಿಲಹರಿ ಹನುಮಂತ ಕೇಳು ಸೂರ್ಯಾನ್ವಯಾಗ್ರಣಿಯಾದ ದಶರಥ ಕ್ಷ್ಮಾಪಾಲ ಚಂದ್ರಮಂಗೆ ನಾವು ನಾಲ್ವರು ಮಕ್ಕಳೆಂದು ವಸುಂಧರ ತಳದಿ ಭಾವಿಸುತ್ತಿದ್ದೆವು. ಈ ಸುದಿನವು ನೀನೈದನೇ ಪುತ್ರನೆಂದಿ ಇಂದಿನಾರಭ್ಯ ನಮ್ಮಂತರಂಗದೊಳ್ ತಿಳಿದೇವೀಗ ದೇಹವೊಂದಕ್ಕೆ ಪ್ರಾಣಗಳ ಪಂಚಕವದವೋಲ್ತೋತ್ಪಂತೆ ಪೂರ್ಣಮಾಯ್ತುರು ಚರಿತ್ರ ಭೃತ್ಯ ನೀನಲ್ಲ ನಮ್ಮೊಡ ಹುಟ್ಟಿದವನು ಇತ್ತ ಬಾರೆನ್ನ ರನ್ನ ಮೇಲ್ ಚಿನ್ನ ಭಿನ್ನ ಭಾಗವತ ಗೇಯ ಶುಭನಾಮಧೇಯ ವಜ್ರಕಾಯ ಶ್ರೀ ಆಂಜನೇಯ ಸತ್ಪ್ರಾಣರಾಯ ಇಂತೆಂದು ಶ್ರೀರಾಮಚಂದ್ರ ದೇವರು ನುಡಿದು ಕರಂಗಳಂ ಮುಗಿದು ದೂರದಲ್ಲಿ ನಿಂದಿರುವ ವಾಯುಪುತ್ರನಂ ಸಮೀಪಕ್ಕೆ ಬಾರೆಂದು ಕರೆದು ಪರಮ ಲಕ್ಷಣವಾದ
ಶ್ರೀರಮಾದೇವಿಯಾದ ಸೀತಾದೇವಿಯಂ ತಕ್ಕೈಸುವ ಆಜಾನುಬಾಹಗಳಿಂದ ಗಾಢಾಲಿಂಗನವಂ ಗೈದು ಸುಮುಖವಾದ ಶಂಖದೋಳ್ ಉಳ್ಳರಿಸಿಕೊಂಡು ವಜ್ರಾಂಕುಶಧ್ವಜ ಸರೋರುಹಾದಿ ರೇಖಾಭಿರಾಮವಾದ ತನ್ನ ಅಭಯ ಹಸ್ತಾರವಿಂದಮಂ ಆತನ ಮಸ್ತಕೊದಳಿಟ್ಟು ಪರಮಾನುಗ್ರಹ ಮಾಡಿದ. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯೋಕ್ಕೆ ಮುಂಚೆ, ಮಂಗಳ ಹಾಡಕ್ಕೆ ಮುಂಚೆ ಒಂದು ಕರ್ತವ್ಯ ಇದೆ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಕ್ ಮಸ್ತಕಾಂಜಲಿಂ ಬಾಷ್ಪವಾರಿ ಪೂರ್ಣಲೋಚನಂ ನಮತ ರಾಕ್ಷಸಾಂತಕಂ. ಹನುಮಂತನ ದಯೆ ಅವನನ್ನು ಅರಸಿದವರಿಗೆ ಎಲ್ಲರಿಗೂ ಸಾಧ್ಯವಾಗೋದು ಖಂಡಿತ. 2 ನಿದರ್ಶನಗಳನ್ನು ಹೇಳಿ ನಮ್ಮ ಸಹ ಕಲಾವಿದರು ಶಿಷ್ಯರಿಗೆ ರಾಮಸ್ವಾಮಿಗಳು ಒಂದು ಕಿರು ಕಾಣಿಕೆಯನ್ನು ಕೊಡಲಿದ್ದಾರೆ. ನಮ್ಮ TN ಪದ್ಮನಾಭನ್ ಅವರು DVG ಶಿಷ್ಯರು ನಿನ್ನೆ ತಾನೇ ಹೇಳಿದ್ದೆ. ಅವರು ಒಮ್ಮೆ ಅವರ ಹಳ್ಳಿಯಲ್ಲಿ ಯಾವುದದು ಬೇರಿಕೆನ ಅಲ್ಲಪ್ಪ, ನಿಮ್ಮ ಊರು ಅಲ್ಲಪ್ಪ, ನಿಮ್ಮ ಚಿಕ್ಕಪ್ಪ ಇದ್ರಲ್ಲ, ಬೇರಿಕೆ ಎಂಬಂತಹ ಒಂದು ಹಳ್ಳಿಯಲ್ಲಿ ಸೀತಾ ಕಲ್ಯಾಣ ತ್ಯಾಗರಾಜರು ರಚಿಸಿರುವ ವಾಲ್ಮೀಕಿ ಶ್ಲೋಕಗಳಿಗೆ ಅನ್ವಯವಾಗುತ್ತ ತ್ಯಾಗರಾಜರ ರಚನೆಗಳ ಒಳಗಂಟ ಸೀತಾ ಕಲ್ಯಾಣ ಅಂತಕ್ಕಂಥ ಒಂದು ಪ್ರಸಂಗವನ್ನು ಅನೇಕ ಬಾರಿ ಮಾಡಿದ್ದೇವೆ ಅವರ ಅಧ್ಯಕ್ಷತೆಯಲ್ಲಿ. ಅವರು ಅದನ್ನು ಬಹಳ ಚೆನ್ನಾಗಿ ಅದನ್ನು ವಿವರಣೆ ಕೊಡ್ತಾಯಿದ್ರು. ನಾನು, ಶಶಿಧರ, ಅವರ ಪುತ್ರಿ ಸರೋಜಾ, ಕಮಲ ಎಲ್ಲರೂ ಹಾಡ್ತಾಯಿದ್ವಿ. ಅವರ ಚಿಕ್ಕಪ್ಪನವರಲ್ಲಿದ್ದ ಊರಲ್ಲಿ ಅವ್ರ ಮಗಳಿಗೆ ಮದುವೆ ಆಗಬೇಕಾಗಿತ್ತು. ಸೀತಾ ಕಲ್ಯಾಣ ಮಾಡೋಣ ಅಂತ ಹೇಳಿ ಎಲ್ಲ ಹೋಗಿದ್ವಿ. ಹೋಗಿ ಒಂದು ಈ ಥರ ಚೇರ್ನಲ್ಲಿ ರಾಮರ ಪಟ ಇಟ್ಟು ಸೀತಾ ಕಲ್ಯಾಣ ಎಲ್ಲ ಆಯಿತು. ಇಟ್ಟು ಇನ್ನೇನು ಊಟಕ್ಕೆಲ್ಲ ಕೂತ್ಬೇಕು ಅಂದರೆ ಎಲ್ಲಿಂದಲೋ ಇದು ಒಂದು ಕೋತಿ ಬಂದು ಆ ಚೇರಲ್ಲಿ ಕೂತ್ಕೊಳ್ತು. ಎಷ್ಟು ಆಶ್ಚರ್ಯ ಅಂದರೆ ಆಮೇಲೆ ಎಲ್ಲ ಶುಭವಾಯಿತು. ಆಮೇಲೆ ಮಗಳಿಗೆ ಮದುವೆ ಆಯಿತು, ಎಲ್ಲ ಆಯಿತು. ಇನ್ನೊಂದು ಎಲ್ರಿಗೂ ಗೊತ್ತಿರ್ಬೋದು, ಈಗ ಕೆಲವು ವರ್ಷಗಳ ಹಿಂದೆ ಮಾಸ್ತಿ ಮಂದಿರದಲ್ಲಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ರಾಮಾಯಣದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಇಟ್ಟಿದ್ದರು. ಎಲ್ಲಿಂದಲೋ ಒಂದು ಕೋತಿ ಬಂದು ಅದನ್ನೆಲ್ಲ ಕಿತ್ತಾಕಿ ಸೊ ಏನಂತ ಹೇಳೋಕ್ಕಾಗಲ್ಲ ಕೆಲವನ್ನ. ಆ ರೀತಿಯಾಗಿ ಈ ಸೀತಾ ಕಲ್ಯಾಣವನ್ನು ನಾನು ಒಂದು ಸುಮಾರು ಬಾರಿ 50-60 ಬಾರಿ ಮಾಡಿದ್ದೇನೆ. ಕಾಕತಾಳಿಯೂ ಇರಬಹುದು. ನನಗೆ ಭಾಳ ಒಳ್ಳೆಯ ಅಳಿಯ ಸಿಕ್ಕಿದ್ದಾನೆ. ಅವನ ಹೆಸರು ರಘುನಾಥ. ಹೇಗಾಯಿತು ಗೊತ್ತಿಲ್ಲ, ಅದು ಇವತ್ತು ಹೊಳಿತು ನನಗೆ. ಆ ರೀತಿಯಾಗಿ ಅವ್ರು ಮೊದಲೇ ಹೇಳಿದ್ರು, ಇದನ್ನು ಹಾಡಿದವರಿಗೆ ಕೇಳಿದವರಿಗೆ ಸನ್ಮಂಗಳ ಆಗುತ್ತೆ ಅಂತ ಹೇಳಿ. ಇಂಥ ಒಂದು ಕಾರ್ಯಕ್ರಮವನ್ನು ನೀಡಲು ರಾಮಸ್ವಾಮಿಗಳೇ ಕಾರಣ. ಅದಕ್ಕೆ ಹೇಳಿದೆ, ಅವರು 5 ವರ್ಷದ ಹಿಂದೆ ಕೊಟ್ಟಿದ್ದರು. ನಾನು ಹೇಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಿದ್ದೆ. ನೋಡೋಣ, ರಿಟೈರ್ ಆದಮೇಲೆ ನೋಡೋಣ, ಈ ತಿಂಗಳು ರಿಟೈರ್ ಆಗ್ತಾಯಿದ್ದೀನಿ, ಆಮೇಲೆ ನೋಡೋಣ ಅಂತ. ಅದಾಗಲಿ ಆಮೇಲೆ ಹೇಳಿದೆ, ಒಂದು ಡೇಟ್ ಕೊಟ್ಬಿಡಿ, ಅದಕ್ಕೆ ಬದ್ಧನಾಗ್ತೀನಿ ಅಂತ ಹೇಳಿ. ಹಾಗೆ ಇವ್ರನ್ನೆಲ್ಲ ಗೋಳಿಕೊಂಡೆ, ಸಾಕಷ್ಟು ಬೈದು ಇವ್ರನ್ನ ಸರಿ ಮಾಡಿ. ತಪ್ಪುಗಳು ನಾನೇ ಬೇಕಾದಷ್ಟು ಮಾಡಿದ್ದೀನಿ, ನನಗೆ ಅರಿವಿದೆ. ಇದು ಪ್ರಥಮ ಪ್ರಯತ್ನ, ಇನ್ನೂ ಬೇಕಾದಷ್ಟು ಕಡೆ ಆಗಬೇಕು ಅಂತ ನನ್ನ ಇಚ್ಛೆ ಇದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟ ರಾಮಸ್ವಾಮಿಗಳಿಗೆ, ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ, ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿದ್ದೀರಿ. ನಿಮಗೆಲ್ಲವೂ ಹನುಮಂತನು ಸನ್ಮಂಗಳಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈಗ ಮಂಗಳವನ್ನು ಹಾಡಿಬಿಡ್ತೀವಿ. ಅಂತ ತದನಂತರ ಕಾಣಿಕೆಗಳನ್ನು ರಾಮಸ್ವಾಮಿಗಳು ನೀಡುತ್ತಾರೆ. ಈ ಮಂಗಳದಲ್ಲಿ ಒಂದು ಭಾಗ ಮಾತ್ರ ಹಾಡ್ತಿದ್ದೀವಿ. ತಿಪ್ಪಣ್ಣಾಚಾರ್ಯರು ಅವರು ಮಾಧ್ವರಾಗಿದ್ದರಿಂದ ಆ 3 ಅವತಾರ ತ್ರಯ ಅದನ್ನು 3 ಮಾಡಿದ್ದಾರೆ. ಅದು ಒಂದನ್ನು ಮಾತ್ರ ನಾವು ತಯಾರಾಗಿ ಬಂದಿದ್ದೀವಿ. ಅದನ್ನು ಹಾಡಿಬಿಟ್ಟು ಮಂಗಳ ಹಾಡ್ತೀವಿ. ಮಂಗಳಂ ಶ್ರೀ ವಾಯುಪುತ್ರಗೆ ಜಯ ಮಂಗಳಂ ಶೋಭ ಮಂಗಳಂ. ಮಂಗಳಂ ಶ್ರೀ ವಾಯುಪುತ್ರಗೆ ಜಯ ಮಂಗಳಂ ಶೋಭ ಮಂಗಳಂ. ಮಂಗಳಂ ಶ್ರೀ ಆಂಜನೇಯಗೆ ಮಂಗಳಂ ಸದ್ಭದ್ರಗಾತ್ರನಿಗೆ. ಮಂಗಳಂ ಶ್ರೀ ಆಂಜನೇಯಗೆ
ಮಂಗಳಂ ಸದ್ವಜ್ರಗಾತ್ರನಿಗೆ ಮಂಗಳಂ ಚಾರು ಚರಿತ್ರನಿಗೆ ಮಂಗಳಂ ಸತ್ಪವಿತ್ರನಿಗೆ ಮಂಗಳಂ ಚಾರು ಚರಿತ್ರನಿಗೆ ಮಂಗಳಂ ಸತ್ಪವಿತ್ರನಿಗೆ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ ಶ್ರೀ ವಾಯುಪುತ್ರಗೆ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ. ಈ ಹನುಮದ್ವಿಲಾಸ ಗಾಯನ ಕಾರ್ಯಕ್ರಮವನ್ನು ಗೋಪಾಲ ವರದರಾಜನ್ ದತ್ತಿಯ ಆಶ್ರಯದಲ್ಲಿ ನಡೆಸಲಾಗಿದೆ. ಅದರ ನ್ಯಾಸಕರ್ತರಾದ ಆನೇಕಲ್ ನಿವಾಸಿ ಶ್ರೀ ಜಿ ವೆಂಕಟರಮಣಪ್ಪ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಶುಭ ಕೋರ್ತಾ ಇದ್ದೇನೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಅಂತ ಪ್ರಸಿದ್ಧ ಫಲಶ್ರುತಿ ವಾಕ್ಯ ಇದೆ. ಡಿ ವಿ ಜಿಯವರಂತೂ 10 ಕೃತಿಗಳಲ್ಲಿ ಮಾರುತಿಯ ಹಿರಿಮೆಯನ್ನು ಕೀರ್ತಿಸಿದ್ದಾರೆ. ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದಿನ್ನೊಂದನೆಲ್ಲವ ನೀಡುತ್ತ ಅದರ ಅನುಸಂಧಿಯಲಿ ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಮಾರುತಿ ಮಹಿಮೆ ಅಂತಲೇ ಒಂದು ದೀರ್ಘ ಪದ್ಯಮಾಲಿಕೆಯನ್ನು ಡಿ ವಿ ಜಿ ಬರೆದಿದ್ದಾರೆ. ಯೋಗಿಯವಂ ಸರ್ವಸ್ವತ್ಯಾಗಿಯವಂ ಧರ್ಮಪುರುಷ ಕೈಂಕರ್ಯೈಕೋದ್ಯೋಗಿಯವಂ ಸ್ವಾತ್ಮಾರ್ಪಣ ಭೋಗಿಯವಂ ವಾಯುಸೂನು ಸಾರ್ಥಕ ಜೀವನ್ ಅಂತೆಲ್ಲ ವರ್ಣಿಸಿದ್ದಾರೆ. ಹನುಮಂತನನ್ನು ನೆನೆದರೆಯೇ ಆಬಾಲ ವೃದ್ಧರೆಲ್ಲ ಪುಲಕಗೊಳ್ಳುತ್ತಾರೆ. ವೀರಶ್ರೇಷ್ಠ ಭಕ್ತಶ್ರೇಷ್ಠ ಎರಡೂ ಆಗಿರುವ ಹನುಮಂತನ ಸ್ಮರಣೆ ಸದಾ ಪಾವನಕರ, ಸ್ಫೂರ್ತಿಪ್ರದ. ಆ ದಿವ್ಯಪುರುಷನ ಚರಿತ್ರೆಯನ್ನು ಗದ್ಯ ಪದ್ಯಗಳಲ್ಲಿ ನಮ್ಮ ಕನ್ನಡ ಆಡುಭಾಷೆಯಲ್ಲಿ ಸರಳವಾಗಿ ನಿವೇಶಗೊಳಿಸಿರುವ ಹನುಮದ್ವಿಲಾಸ ಕಾವ್ಯ ಒಂದು ಅದ್ಭುತ ರಚನೆ. ಸಾಂದರ್ಭಿಕವಾಗಿ ಒಂದು ಒಳ್ಳೆಯ ಶಿಷ್ಟ ಕನ್ನಡ ಹೇಗಿರುತ್ತೆ ಅನ್ನೋದರ ಪರಿಚಯ ಕೂಡ ಆಗಿದೆ. ಅದರಲ್ಲೂ ಒಂದು ಶಂಕರ್ ಮತ್ತು ಸಂಗಡಿಗರ ಒಂದು ಸುಸಂಸ್ಕೃತ ಉಚ್ಚಾರಣೆಯ ಮೂಲಕ ಹೊಮ್ಮಿದಾಗ ನಮಗೆ ಶಿಷ್ಟ ಕನ್ನಡದ ಪರಿಚಯ ಆಗತ್ತೆ. ಇದನ್ನು ಹೇಳೋ ಅಗತ್ಯ ಯಾಕೆ ಬಿತ್ತು ಅಂದರೆ ಚಾನೆಲ್ ಸುದ್ದಿವಾಚಕರ ಕನ್ನಡವೇ ಹುಟ್ಟು ಹೋರಾಟಗಾರರ ಮಟ್ಟಕ್ಕೆ ಇಳಿದಿದೆ. ಆ ಹಿನ್ನೆಲೆಯಲ್ಲಿ ಒಳ್ಳೆಯ ಕನ್ನಡ ಕಿವಿಗೆ ಬಿದ್ದರೆ ಬಹಳ ಆನಂದವಾಗತ್ತೆ. ಈ ಕಾವ್ಯರತ್ನದ ಪ್ರಾತಿನಿಧಿಕ ಭಾಗಗಳನ್ನು ವಿದ್ವಾನ್ ಎಸ್ ಶಂಕರ್ ಮತ್ತು ಸಹ ಕಲಾವಿದರು ಅತ್ಯಂತ ಆಕರ್ಷಕವಾಗಿ ಗಾಯನ ಮಾಡಿದ್ದಾರೆ. ನಾನು ಪ್ರಾರಂಭದಲ್ಲಿಯೇ ಅರಿಕೆ ಮಾಡಿದ ಹಾಗೆ ಇದು ನಮ್ಮ ಅನೇಕ ವರ್ಷಗಳ ಕನಸಾಗಿತ್ತು. ಈಗ ಅದು ಈಡೇರಿ ತುಂಬ ಸಂತೋಷ ಉಂಟು ಮಾಡಿದೆ. ಮುಂದೆ ಅನೇಕ ಅನ್ಯ ವೇದಿಕೆಗಳಲ್ಲಿಯೂ ಪ್ರದರ್ಶನಗೊಂಡು ಜನರನ್ನು ರಂಜಿಸುವುದಕ್ಕೆ ಈ ಕಾರ್ಯಕ್ರಮ ನಾಂದಿಯಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಅತ್ಯಂತ ಕೌಶಲಪೂರ್ಣವಾಗಿ ಈ ಗೇಯ ಪ್ರಬಂಧವನ್ನು ಈ ಕಾರ್ಯಕ್ರಮಕ್ಕಾಗಿ ಸಂಯೋಜಿಸಿ ಪ್ರದರ್ಶಿಸಿದ ವಿದ್ವಾನ್ ಎಸ್ ಶಂಕರ್ ಅವರಿಗೆ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಪಕ್ಕವಾದ್ಯದಲ್ಲಿ ಪಿಟೀಲಿನಲ್ಲಿ ವಿದ್ವಾನ್ ಯಶಸ್ವಿ, ವೇಣುವಾದನದಲ್ಲಿ ವಿದ್ವಾನ್ ರಘುನಂದನ್, ಮೃದಂಗದಲ್ಲಿ ವಿದ್ವಾನ್ ಎಸ್ ವಿ ಬಾಲಕೃಷ್ಣ ಅವರು ಉನ್ನತ ಮಟ್ಟದಲ್ಲಿ ಸಹಕಾರ ನೀಡಿದ್ದಾರೆ. ವಿದ್ವಾನ್ ಶಂಕರ್ ಅವರ ಶಿಷ್ಯ ತಂಡದವರೆಲ್ಲ ಅತ್ಯಂತ ತನ್ಮಯತೆಯಿಂದ ಭಾಗವಹಿಸಿ ಪ್ರದರ್ಶನವನ್ನು ಯಶಸ್ವಿಗೊಳಿಸಿದ್ದಾರೆ.
ಈ ಎಲ್ಲ ಚಿರಂಜೀವಿಗಳಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ನಂತರ ಪ್ರಸಾದ ವಿತರಣೆಯ ವ್ಯವಸ್ಥೆ ಆಗಿದೆ. ದಯವಿಟ್ಟು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ.